ಕೆನಡಾದಲ್ಲಿ ಹಳ್ಳಿಗಳ ಕಡೆ ಏನು ಯಾವ ಬೆಳೆ ಬೆಳೀತಾರೆ, ಯಾವ ಥರ ಮಾಡ್ತಾರೆ, ಯಾಕಂದರೆ ಇಲ್ಲಿ ವಿಂಟರ್ ಜಾಸ್ತಿ ಇರ್ತದಲ್ಲ ಅದಕ್ಕೆ. ಯಾವಾಗಾದರೂ ನಿಮಗೆ ಕೆನಡಾದಲ್ಲಿ ಹಳ್ಳಿ ಕಡೆ ಏನು ಬೆಳೆ ಬೆಳೀತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತಾ ನಿಮಗೆ? ನೋಡಿ ಇವತ್ತು ತೋರಿಸ್ತೀನಿ, ನಿಮ್ಮ ಕ್ಯೂರಿಯಾಸಿಟಿನ ಇವತ್ತು ಬ್ರೇಕ್ ಮಾಡ್ತೀನಿ. ಸೊ ನನ್ನ ಮಕ್ಕಳು ಹೋಗಿದ್ದಾರೆ ನೋಡಿ ಚೆಕ್ ಮಾಡ್ಕೊಂಬರೋಕ್ಕೆ. ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ಅದರ ಆ ಪ್ಲಾಂಟ್ ಹೆಸರು ಏನಂತ ಬರ್ತದೆ. ಸೊ ಅವರು ನೋಡಿಬಿಟ್ಟು ಹೇಳ್ತಾರೆ. ಲೆಟ್ಸ್ ಸಿ ವೆದರ್ ಇಟ್ ಇಸ್ ಡೇಂಜರಸ್ ಆರ್ ನಾಟ್, ಅದು ನಾವು ತಿನ್ನೋಕ್ಕೆ ಬಳಸ್ತಕ್ಕಂಥ ಪದಾರ್ಥನ ಇಲ್ವಾ ಏನು ಅಂತ. ನನ್ನ ಪ್ರಕಾರ ಅದು ಬಂದುಬಿಟ್ಟು ಉದ್ದಿನ ಬೇಳೆ, ಅಂದರೆ ಇಲ್ಲಿ ಲೆಂಟಿಲ್ಸ್ ಅಂತಾರೆ. ಸೊ ಅದೇ ಅದು. ಸೊ ನನ್ನ ಮಗಳು ಮತ್ತು ಮಗ ಇಬ್ಬರು ಹೋಗ್ಬಿಟ್ಟು ಅದು ಯಾವ ಗಿಡ ಅಂತ ನೋಡೋಕೆ ಹೋಗ್ತಿದ್ದಾರೆ. ಇವರು ನಮ್ಮೂರಲ್ಲಿದ್ದಿದ್ರೆ ಇಂಥವೆಲ್ಲ ಏನೂ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ನಾವು ರೈತರಲ್ವಾ. ಸೊ ಇವ್ರಿಗೆಲ್ಲ ಗೊತ್ತಾಗ್ತಿತ್ತು. ಬಟ್ ಈಗ ಇಲ್ಲಿ ನಾವು ಮೊಬೈಲಲ್ಲಿ ತೋರಿಸೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದೇನಪ್ಪ ಇದು ಅಂತಂದರೆ ಲೆಂಟಿಲ್ಸ್ ಅಂತಾರೆ ಇಲ್ಲಿ, ಅಂದರೆ ಉದ್ದಿನ ಕಾಳು ಥರ ಇರ್ತದೆ ಇದು. ಈ ಕಡೆ ಉದ್ದಿನ ಕಾಳು ಬೆಳೆದಿದ್ದಾರೆ ಎಲ್ಲ. ನೀವು ಎಷ್ಟು ದೂರ ಹೋದ್ರೂ, ನೀವು ಎಷ್ಟು ಕಿಲೋಮೀಟ್ರ್ ಹೋದ್ರೂ ಕೂಡ ಇವರು ಉದ್ದಿನ ಕಾಳೆ ಫುಲ್, ಎಷ್ಟು ದೂರ ಹೋದ್ರೂ. ಆಮೇಲೆ ಆ ಸೈಡು ಇದು ಮೆಕ್ಕೆಜೋಳ, ನೀವು ಎಷ್ಟು ದೂರ ಹೋದ್ರೂ ಮೆಕ್ಕೆಜೋಳನೇ ಇದೆ. ಇದು ರೋಡ್ ಉದ್ದಕ್ಕೂ ಇದೆ. ಇಲ್ಲೆಲ್ಲ ನಮ್ಮ ಥರ 10 ಎಕರೆ 15 ಎಕರೆ 20 ಎಕರೆ ಹಂಗಿರೋದಿಲ್ಲ ಇಲ್ಲಿ ಮಿನಿಮಮ್ ಅಂದರೆ ಒಬ್ಬೊಬ್ಬರಿಗೆ ನನ್ನ ಪ್ರಕಾರ ಒಂದು 500 ಎಕರೆ 600 ಎಕರೆ 1000 ಎಕರೆ ಇರ್ತದೆ. ಸೊ ಎಲ್ಲ ಕಡೆ ಎಷ್ಟು ದೂರ ಹೋದ್ರೂ ಇವ್ರು ಇಷ್ಟೇ ಮಾಡ್ಕೊಂಡು ಹೋಗ್ತಾರೆ. ಇವೆಲ್ಲ ಮಿಷನಲ್ಲಿ ಮಾಡೋದು. ಇಷ್ಟು ಎಲ್ಲ ಮಾಡ್ತಿದ್ದಾರಲ್ಲ ನೋಡಿ, ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ನೋಡಿ, ಅಲ್ಲಿ ಮನೆ ಕಟ್ಕೊಂಡು ಅಲ್ಲಿ ವಾಸ ಇರ್ತಾರೆ ಹಾಗೆ. ಸೊ ನಿಮ್ಗೆಲ್ಲರಿಗೂ ಇವತ್ತು ಆ ಕ್ಯೂರಿಯಾಸಿಟಿ ಹೋಯ್ತಲ್ಲ. ಇದು ಬಂದುಬಿಟ್ಟು ಹುರುಳಿಕಾಳು ಥರ ಇರ್ತವೆ, ಲೆಂಟಿಲ್ಸ್ ಅಂತಾರೆ ಅದಕ್ಕೆ. ಅದೇ ಥರ ಬೆಳೆ ಇಲ್ಲಿ ಬೆಳೀತಿದ್ದಾರೆ. ಇದು ಹಳ್ಳಿ ಕಡೆ ಬಂದಿದ್ದೀವಿ ನಾವು ಸಿಟಿಯಿಂದ. Follow me for more interesting updates like this. Thank you.